ಸೂಪರ್ ಬ್ರೋ, ನೀನ್ ಚಾಲೆಂಜ್ ಗೆದ್ದಷ್ಟೇ ನಂಗೆ ಖುಷಿ ಆಗ್ತಾ ಇದೆ. ಏನ್ ಪಾರ್ವತಿ, ಓಕೆನಾ? ಬೇಡ ಚಿಕ್ಕ ಯಜಮಾನ್ರೆ, ಯಜಮಾನ್ರು ಇದ್ರಲ್ಲಿ ಗ್ಯಾರಂಟಿ ಸೋಲ್ತಾರೆ. ಚಾನ್ಸ್ ಇಲ್ಲ, ಬ್ರೋನ ಗೆಲ್ಲೋದು. ನೀನ್ ಹುಷಾರ್ ಪಾರ್ವತಿ, ಚಾಲೆಂಜ್ ಅಲ್ಲಿ ಎಡು ಬಿದ್ರು ಬೀಳ್ತೀರಿ. ಈ ಪಾರ್ವತಿ ಯಾವಾಗ್ಲೂ ಹುಷಾರಾಗೆ ಇರ್ತಾಳೆ ಚಿಕ್ಕ ಯಜಮಾನ್ರೆ. ನೀವು ದೊಡ್ಡ ಯಜಮಾನ್ರ ಬಗ್ಗೆ ಯೋಚನೆ ಮಾಡಿ. ನೀವ್ ಅದೇನೋ ಹೇಳಿದ್ರಲ್ಲ, ನಾನ್ ಎಡವ್ತೀನಿ ಅಂತ. ನಾನ್ ಎಡವ್ದಾಗ ನನ್ನ ಹಿಡ್ಕೊಳ್ಳೋದಕ್ಕೆ ಅಂತಾನೆ ಆ ದೇವ್ರ ಒಬ್ಬರನ್ನ ಕಳ್ಸಿರ್ತಾನೆ. ನಾನು ನಿನ್ ಜೊತೆ ಇದ್ದೀನಿ ಅಂದ್ರೆ ನೀನ್ ಗೆದ್ದೇ ಗೆಲ್ತೀಯ ಬ್ರೋ. ಆಮೇಲೆ ಪಾರು ಕೇಳಿದ ತಕ್ಷಣ ಸಪೋರ್ಟ್ ಕಳ್ಸಕ್ಕೆ ದೇವ್ರಿಗೆ ಬೇರೆ ಕೆಲಸ ಇಲ್ವಾ? ನಾನ್ ಎಡವ್ದಾಗ ನನ್ನ ಹಿಡ್ಕೊಳ್ಳೋದಕ್ಕೆ ಅಂತಾನೆ ಆ ದೇವ್ರ ಒಬ್ಬರನ್ನ ಕಳ್ಸಿರ್ತಾನೆ. ಕಣ್ಕೊಡ್ಲೆ ಮೀಟಿಂಗು, ಬಿತ್ತುಗ್ಲೆ ಕ್ಯಾಚಿಂಗು, ಆಹಾ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸಾಗರ್, ನೀನ್ ಎಲ್ಲಿದ್ಯಾ ಅಂತ ಇಡೀ ಮನೆ ಹುಡುಕ್ತಾ ಇದ್ದೆ. ಅಯ್ಯೋ, ನೀನ್ ಶಿವಮೊಗ್ಗ ಟ್ರೈನ್ ಹಿಡ್ಕೊಂಡು ಸಾಗರಕ್ಕೆ ಹೋಗ್ಬಿಟ್ಟೇನೋ ಅಂತ ಅನ್ಕೊಂಡೆ ನಾನು. ಅರೆ ತಮಾಷೆ ಮಾಡ್ಬೇಡಿ ಮೇಡಮ್, ನಿಮ್ಮನ್ನೆಲ್ಲ ಬರಕ್ ಹೇಳ್ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳಿ? ನಾನು ಇಲ್ಲೇ ಇದ್ದೀನಿ. ವೆರಿ ಗುಡ್ ಬಾಯ್. ಹಾ ಸಾಗರ್, ಇವಳೇನಪ್ಪ ಪಾರ್ವತಿ. ಗೊತ್ತಾಯ್ತು. ಅಲ್ಲ, ನೀವ್ಯಾರು? ನಿಮ್ಗೆ ಹೇಗೆ ನನ್ನ ಹೆಸರು ಗೊತ್ತು? ಹೇಗೋ ಗೊತ್ತು ಬಿಡಿ, ನೀವು ಬರ್ತಿದ್ದೀರಾ ಅಂತಾನೆ ವೇಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ವೆಲ್ಕಮ್ ಮಾಡೋಣ ಅಷ್ಟರಲ್ಲಿ ಸಿನಿಮಾದಲ್ಲಿ ಆಗೋ ತರ ಆಕ್ಸಿಡೆಂಟ್ ಆಗೋಯ್ತು ಅಲ್ವಾ? ಹೋಗ್ಲಿ ಬಿಡಪ್ಪ. ಸಾಗರ್, ಎಲ್ಲರನ್ನು ಪರಿಚಯ ಮಾಡ್ಕೊಪ್ಪ. ಹಾಯ್, ನನ್ ಸಾಗರ್. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಜೊತೆ ಸೇರ್ಕೊಂಡು ನನ್ನನ್ನೇ ಆಟ ಆಡಿಸ್ತೀರಾ? ಮಾಡ್ತೀನಿ ರೀ ನಿಮ್ಗೆ. ನಮಸ್ತೆ. ಹೋಯ್ತು ಜೀವ.
ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಪಾರ್ವತಿ ಅವ್ರಿಗೆ ನಾನೇ ಊಟ ಬಡಿಸ್ಬೋದಾ? ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಬಡ್ಸಪ್ಪ. ಬೇಡ ಅಣ್ಣ, ನಾನೇ ಬಡ್ಸ್ಕೋತೀನಿ. ಪಾರ್ವತಿ, ಏನಮ್ಮ ನೀನು? ನಮ್ ಸಾಗರ್ ನಿನ್ಗೆ ಅಣ್ಣನ್ ತರ ಕಾಣಿಸ್ತಿದ್ದಾನಾ? ಹ್ಞೂ ಮೇಡಮ್, ಇವ್ರು ನನ್ಗಿಂತ ವಯಸ್ಸಲ್ಲಿ ದೊಡ್ಡೋರಲ್ವಾ? ದೊಡ್ಡೋರಾಗ್ಬಿಟ್ರೆ ಅಣ್ಣ ಅಂತ ಕರಿಬೇಕಾ? ಪಾಪ ಅವನಿಗೆ ಬೇಜಾರಾಗಲ್ವಾ? ಅವನ್ಗೆ ಸಾಗರ್ ಅಂತ ಮುದ್ದಾಗಿರೋ ಹೆಸರಿದೆ. ಆ ಹೆಸರಿಂದ ಕರಿ, ಅವನೇನು ಬೇಜಾರ್ ಮಾಡ್ಕೊಳಲ್ಲ ಅಲ್ವೇನಪ್ಪ ಸಾಗರ್? ಮೇಡಮ್, ಸಾಗರ್ ಅಂತ ಕರೆದ್ರೇನೆ ಖುಷಿ ಆಗುತ್ತೆ. ಚಂದ್ರಪ್ರಭಾ, ಹೇಳಿ ಮೇಡಮ್. ಊಟ ಬಡಿಸ್ತೀಯಪ್ಪ? ನೀವ್ ಹೇಳಿದ್ರೆ ಇಲ್ಲ ಅಂತಿನ, ಬಡ್ಸೇ ಬಿಡ್ತೀನಿ. ಚಂದ್ರು, ಮೇಡಮ್, ಹೊಟ್ಟೆ ತುಂಬಾ ಊಟ ಮಾಡಿ. ನಂಗನ್ಸುತ್ತೆ ಪಾರ್ವತಿಗೆ ಅವ್ರಿಗೆ ಕಾಳಾಗ್ತಾ ಇದ್ದೇನೆ ಅಂತ, ಅದಕ್ಕೆ ಚಿಕ್ಕಮ್ಮ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು ಅನ್ಸುತ್ತೆ. ಪ್ರೀತು, ಯಾರು ಹೇಗೆ ಇದ್ರು ಪಾರ್ವತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅಂಥದ್ದೇನೂ ಆಗಲ್ಲ. ಓಕೆ ಬ್ರೋ. ಅನನ್ಯವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ಓನರ್ ರೂಮಲ್ಲಿ ನಾನು ಒಬ್ಳೆ ಹೇಗ್ ಮಲಗ್ಲಿ? ಏನ್ ಮಾಡೋದು? ಹಾ, ಯಾವ್ದಕ್ಕೂ ಅನನ್ಯವ್ರಿಗೆ ಫೋನ್ ಮಾಡಿ ಏನ್ ಮಾಡೋದು ಅಂತ ಕೇಳೋದು ಒಳ್ಳೇದು. ಹಲೋ ಅನನ್ಯವ್ರೆ, ಎಲ್ಲಿದ್ದೀರಾ? ನಿಮ್ ಹಿಂದೆನೆ ಇದ್ದೀನಿ ಪಾರ್ವತಿ ಅವ್ರೆ. ತಮಾಷೆ ಮಾಡ್ಬೇಡಿ. ಬೇಕಾದ್ರೆ ಹಿಂದೆ ತಿರುಗಿ ನೋಡಿ. ಅನನ್ಯವ್ರೆ, ನೀವಿಲ್ಲಿ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಹೌದು, ನಿಮ್ ಕ್ಲೋಸ್ ಫ್ರೆಂಡ್ ಅನನ್ಯನೇ ಬಂದಿರೋದು. ಅದು ಫೈಲ್ ಕೊಡ್ಬೇಕಿತ್ತು ಆದಿತ್ಯ ಸರ್ಗೆ, ಅದಕ್ಕೆ ಫೋನ್ ಮಾಡ್ದೆ. ಅವ್ರು ಇಲ್ಲೇ ಇದ್ದೀನಿ ಅಂತ ಅಂದ್ರು. ನಮ್ಮೂರಿಂದ ಇಲ್ಲಿಗೆ ಅಂತ ಏನ್ ದೂರ ಇಲ್ಲ, ಅದಕ್ಕೆ ನಾನೇ ಬಂದೆ. ಅದ್ ಸರಿ, ನೀವೇನು ನಂಗೆ ಫೋನ್ ಮಾಡಿದ್ದು? ಬನ್ನಿ ಬನ್ನಿ, ಹೇಳ್ತೀನಿ. ಕುತ್ಕೊಳ್ಳಿ. ದಾಮಿನಿ ಮೇಡಮ್ ನೆನ್ನೆ ಟ್ರಿಪ್ಪು ಅಂತ ಹೇಳಿದ್ರಲ್ಲ, ಇದೇ ಆ ಟ್ರಿಪ್ಪು. ಇದು ಟ್ರಿಪ್ಪಾ? ಹ್ಞೂ, ದಾಮಿನಿ ಮೇಡಮು ಟ್ರಿಪ್ಪು ಅಂತ ಹೇಳಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಅದ್ಯಾರೋ ಸಾಗರ್ ಅನ್ನೋರ್ ಮನೆ ಅಂತ ಇದು. ಹೌದಾ? ಹ್ಞೂ, ಸಾಲದಕ್ಕೆ ಅವ್ರು ಉಳ್ಕೊಳ್ಳೋ ರೂಮ್ನ ನನಗ್ ಬಿಟ್ಕೊಟ್ಟಿದ್ದಾರೆ. ನಂಗೆ ಯಾಕೋ ಒಂಥರ ಅನ್ನಿಸ್ತು, ಅದಕ್ಕೆ ಏನ್ ಮಾಡೋದು ಅಂತ ನಿಮಗ್ ಫೋನ್ ಮಾಡಿದೆ. ಅಂದ್ರೆ ನಿಮ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಇನ್ನೂ ಹೇಳಿಲ್ವಾ? ನಿಮ್ಗೂ ಗೊತ್ತಾಗಿಲ್ವಾ? ಹಲೋ ಅನನ್ಯ. ಹಲೋ ಸರ್. ಸಾರಿ, ನನ್ನಿಂದಾಗಿ ನೀವು ಇಲ್ಲಿವರೆಗೂ ಬರೋ ಹಾಗಾಯ್ತು. ಇಟ್ಸ್ ಓಕೆ ಸರ್. ಡಾಕ್ಯುಮೆಂಟ್ಸ್ ತಂದಿದ್ದೀನಿ, ಎಲ್ಲ ಕಾರಲ್ಲೇ ಇದೆ. ನೀವು ಒಂದ್ಸಲಿ ಚೆಕ್ ಮಾಡಿ ಸೈನ್ ಮಾಡಿದ್ರೆ ನಾನು ಹಾಗೆ ತಗೊಂಡ್ ಹೊರಡ್ತೀನಿ. ನಾನು ಇಷ್ಟೊತ್ತಾಗಿದೆ, ಇವಾಗ ಯಾಕೆ ಹೊರಡೋದು? ಇವತ್ತು ಹೇಗಿದ್ರು ಬಂದಿದ್ದೀರಾ, ಆರಾಮಾಗಿ ಇದ್ದು ಊಟ ಮಾಡ್ಕೊಂಡು ನಾಳೆ ಬೆಳಗ್ಗೆ ಹೊರಟ್ರಾಯ್ತು. ಅರ್ಜೆಂಟ್ ಏನಿಲ್ವಲ್ಲ? ಓಕೆ ಸರ್, ಬಟ್ ನೀವು ಸೈನ್ ಮಾಡಿರೋ ಕಾಪೀಸ್ ತಲುಪಿಸಿದ್ರೆ ಬೆಟರ್ ಇರ್ತಿತ್ತು. ಅದಕ್ಕೇನಂತೆ, ಡಾಕ್ಯುಮೆಂಟ್ ನ ಮೊಬೈಲ್ ಅಲ್ಲೇ ಸ್ಕ್ಯಾನ್ ಮಾಡಿ PDF ಆಗಿ ಕಳ್ಸಿದ್ರಾಯ್ತು. ಸರಿ ಸರ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಪಾರ್ವತಿಗೆ ಆ ರೂಮ್ ಅಲ್ಲಿ ಮಲ್ಗಕ್ಕೆ ಕಂಫರ್ಟಬಲ್ ಇಲ್ಲ ಅಂತ ಇದ್ರು, ಸೊ ನೀವು ಅವ್ರ ಜೊತೆ ಇದ್ರೆ ಅವಳಿಗೂ ಹೆಲ್ಪ್ ಆಗುತ್ತೆ. ಓಕೆ ಸರ್, ನೋ ಪ್ರಾಬ್ಲಮ್. ಸರಿ ಸರಿ. ಪಾರ್ವತಿ,
ಅನ್ನ ನಿಂಗೆ ಏನೇನ್ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಬಿಡು. ನಾನು ಚಿಕ್ಕಮ್ಮಂಗೆ ಹೇಳಿ ಬರ್ತೀನಿ. ಸಾಗರ್, ನಮ್ಮ ಅಣ್ಣ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸಾರಿ. ದಯವಿಟ್ಟು ಸಾರಿ ಎಲ್ಲ ಕೇಳೋಕೆ ಹೋಗ್ಬೇಡಿ. ಈ ಘಟನೆ ನಡೆದಾಗಿಂದ ಅವಮಾನ ಆಗಿದೆ ಅಂತ ಅನ್ಕೊಂತಲ್ಲ, ನನ್ನ ಆಯ್ಕೆ ಸರಿಯಾಗಿದೆ ಅಂತ ಕಾನ್ಫಿಡೆನ್ಸ್ ಬಂದಿದೆ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಹಂಗೆ ಪಾರ್ವತಿ ಕೂಡ ಅಪ್ಪ ಮತ್ತು ತಮ್ಮ ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಇಡೀ ಅರಸನಕೋಟೆ ಅವ್ರ ಜೊತೆ ಇದೆ ಅಂತ ಇವತ್ತು ಗೊತ್ತಾಯ್ತು. ಅಕಸ್ಮಾತ್ ಪಾರ್ವತಿಯವ್ರನ್ನ ನಾನು ಮದುವೆ ಆದರೆ ಇಡೀ ಅರಸನಕೋಟೆನೇ ನನ್ನ ಕುಟುಂಬ ಆಗುತ್ತೆ ಅಂತ ಧೈರ್ಯ ಬಂತು. ಪಾರ್ವತಿಯವ್ರ ಫೋಟೋ ನೋಡೋಕ್ಕಿಂತ ಮುಂಚೆ ನಾನಾಗಲಿ ಅಥವಾ ದಾಮಿನಿ ಮೇಡಮ್ ಆಗಲಿ ನಿಮ್ಮೆಲ್ಲರಿಗೂ ವಿಷಯ ತಿಳಿಸ್ಬೇಕಾಯ್ತು. ಅದು ನನ್ನ ಕಡೆಯಿಂದ ಆಗಿದ್ದ ತಪ್ಪು. ಈ ವಿಷಯಕ್ಕೆ ಆದಿತ್ಯ ಸರ್ಗೂ ಬೇಜಾರಾಗಿದೆ. ನನ್ನ ಕಡೆಯಿಂದ ಸಾರಿ ಹೇಳಿಬಿಡಿ. ನೋಡಿ ಸಾಗರ್, ತಪ್ಪಾಗಿದೆ ನಿಜ. ಆದರೆ ನಿಜ ಏನಂತ ಎಲ್ರಿಗೂ ಗೊತ್ತಾಗಿದೆ. ನೀವೇ ಹೇಳ್ದಂಗೆ ಪಾರ್ವತಿ ಅರಸನಕೋಟೆಗೆ ತುಂಬ ಬೇಕಾದವರು. ಅವ್ರ ಮದುವೆ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಎಲ್ಲರೂ ಒಪ್ಪಬೇಕು, ಮುಖ್ಯವಾಗಿ ಪಾರ್ವತಿ ಅವ್ರ. ಸರಿಯಾಗಿ ಬರೀ ಪಾರ್ವತಿಯವ್ರು ಒಬ್ಬರೇ ಅಲ್ಲ, ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಮದುವೆ ಆಗ್ತೀನಿ. ಸರಿನಾ? ಯಾವ್ದೇ ಕಾರಣಕ್ಕೂ ಪಾರ್ವತಿಯನ್ನು ಮದುವೆ ಆಗೋಕ್ಕೆ ಒಪ್ಕೋಬಾರ್ದು. ಹಾಗೆ ಅವಳು ಮೈಂಡ್ ಸೆಟ್ ಮಾಡ್ಬೇಕು. ಸಾಗರ್, ಅಖಿಲಕ್ಕನ ಹತ್ರ ಮಾತಾಡಿ ಹೆಂಗಾದ್ರೂ ಮಾಡಿ ಪಾರ್ವತಿನ ನಿನಗೆ ಕೊಟ್ಟು ಮದ್ವೆ ಮಾಡೋ ಜವಾಬ್ದಾರಿ ನಂದು. ಸರಿನಾ? ಬೇಡ ಮೇಡಮ್, ಎಲ್ಲರೂ ಒಪ್ಪಿದ್ರೆ ಮಾತ್ರ ನಾನು ಪಾರ್ವತಿಯವ್ರನ್ನ ಮದುವೆ ಆಗ್ತೀನಿ. ಯಾರಾದ್ರೂ ಒಪ್ಪದೇ ಇದ್ರೆ ನಾನು ಆಗಲ್ಲ. ಹಂಗಿಲ್ಲ, ಹೊಟ್ಟೆ ಉರಿತಾ ಇದ್ರೆ PP ಊತ ಸೆಲೆಬ್ರೇಟ್ ಬೇರೆ ಮಾಡ್ತಾನೆ. ಬ್ರೋ, ಅದು ಸಾಗರ್. ನೀನು ಬ್ರೋ, ನಂಗೆ ಗೊತ್ತು ನಿಂಗೆ ತುಂಬಾ ಹರ್ಟ್ ಆಗಿದೆ ಅಂತ. ಆದ್ರೆ ಪಾಪ ಹುಡುಗ ಕೆಟ್ಟವನಲ್ಲ, ಒಳ್ಳೆಯವನೇ ಅವನು. ನೀನ್ ನೋಡಿದ್ದಕ್ಕೆ ಸ್ವಲ್ಪ ಪ್ರಚಾರ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವನು ನಮ್ ಪರ್ಮಿಷನ್ ತಗೊಂಡೆ ಪಾರ್ವತಿ ಮದ್ವೆ ಆಗ್ತೀನಿ ಅಂತ. ಮೊದ್ಲೇ ನಾನು ಡಿಸ್ಟರ್ಬ್ ಆಗಿದ್ದೀನಿ. ಹುಡುಗ ಬೆಂಕಿಗೆ ಮತ್ತೆ ತುಪ್ಪ ಸುರಿಬೇಡ. ಅಲ್ಲ, ನಾನ್ ಪ್ರೀತಿಸ್ತಾರ ಹುಡುಗಿಗೆ ಅವ್ನ್ ಯಾವನ ಬಂದ್ ಮದ್ವೆ ಆಗ್ತೀನಿ ಅಂತಂದ್ರೆ ಎಷ್ಟು ಉರಿಯಲ್ಲ ಹೇಳು. ಓಕೆ 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 ಬ್ರೋ, ಕೂಲ್ ಡೌನ್, ಕಾಮ್ ಡೌನ್ ಬ್ರೋ. ನಾನು ಅವ್ನು ಹೊಗಳ್ತಾ ಇದ್ದೀನಿ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ ನೋವೇನಂತ ನಂಗೆ ಅರ್ಥ ಆಗುತ್ತೆ ಬ್ರೋ. ಈಗ ನೀನು ಪಾರ್ವತಿನ ಲವ್ ಮಾಡ್ತಿರೋದು ಆ ಹುಡುಗ ನಿಂಗೆ ಗೊತ್ತು. ಆದ್ರೆ ಆ ಹುಡುಗ ಪಾರ್ವತಿನ ಮದುವೆ ಆಗಿ ಬಂದಿರೋದು ನಿಂಗೆ ಒಂಥರ ಪ್ಲಸ್ ಪಾಯಿಂಟೇ. ಪಾಪ ಬ್ರೋ, ಆ ಹುಡುಗ ನಿಂಗೆ ಗೊತ್ತಾಗತ್ತೆ ಬ್ರೋ. ಪಾರ್ವತಿ ನಿನ್ಗೆ ಇನ್ನಷ್ಟು ಹತ್ರ ಆಗಕ್ಕೆ ಆ ದೇವ್ರೆ ಈ ಹುಡುಗನ ಕಳ್ಸಿದಾನೆ. ಹೇಗ್ ಗೊತ್ತಾ, ಇದುವರೆಗೂ ಪಾರ್ವತಿ ನಿನ್ಗೆ ಬಾಯಿ ಬಿಟ್ಟು ಐ ಲವ್ ಯು ಅಂತ ಹೇಳೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ಪಾರ್ವತಿ ನನ್ನ ಹತ್ರ ಬಂದು ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ ಹೇಳಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಪ್ರೀತು. ಆದ್ರೆ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ಅದಕ್ಕೆ ಅದ ನಾನಿಲ್ವಾ. ಡೋಂಟ್ ವರಿ ಬ್ರೋ.
ಯಜಮಾನ್ರೆ, ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಜೀವನ ಇನ್ ಮುಂದೆ ನಿಮ್ ಜೊತೆನೆ ಅಂತ ನಿರ್ಧಾರ ಮಾಡಾಗಿದೆ. ನಿಮ್ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಒಂದ್ ವೇಳೆ ನೀವು ನನಗ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ ಯಜಮಾನ್ರೆ. ಪಾರು, ನಿನ್ನ ಪ್ರೀತಿ ಮಾಡಿರೋದು ಕಳ್ಕೊಳ್ಳೋದಕ್ಕಲ್ಲ, ಮಾಡ್ಕೊಳ್ಳೋದಕ್ಕೆ. ಧೈರ್ಯವಾಗಿರು. ನಮ್ಮ ಪ್ರೀತಿಗೆ ಯಾರೇ ಅಡ್ಡ ಆದ್ರೂ ನಾನ್ ಧೈರ್ಯವಾಗಿದ್ದೆ. ನನಗೇನೋ ನಮ್ಮಿಬ್ರ ವಿಷಯ ನೀವು ಅವ್ರ ಹತ್ರ ಹೇಳೋದು ಒಳ್ಳೇದು ಅನ್ಸುತ್ತೆ. ನಿಮ್ಗೆ ಈ ವಿಷಯನ ಅವರಿಗೆ ನೇರವಾಗಿ ಹೇಳೋದು ಬೇಡ. ಅದನ್ನ ನಾನು ಬೇರೆ ತರನೇ ಅರ್ಥ ಮಾಡಿಸ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನೀನ್ ಧೈರ್ಯವಾಗಿರು. ನೀವು ಯಾವತ್ತಿದ್ರು ನಾನು ನೋಡೆ. ಸಾಗರ್, ಗುಡ್ ಮಾರ್ನಿಂಗ್. ಏಯ್, ವೆರಿ ಗುಡ್ ಮಾರ್ನಿಂಗ್ ಪ್ರೀತು. ಬನ್ನಿ. ಏನಿದು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀರಾ? ಹೆಲ್ಪ್ ಮಾಡ್ಲಾ? ಹೇ ಬೇಡ ಬೇಡ, ನೀವು ನಮ್ಮನೆ ಗೆಸ್ಟು. ನಿಮ್ಮ ಕೈಲೇ ತರಕಾರಿ ಕಟ್ ಮಾಡ್ಸೋಕೆ ನನಗಿಷ್ಟ ಇಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಈ ತರಕಾರಿ ಎಲ್ಲ ನೀವೇ ಬೆಳೆದಿರೋದಾ? ಹೌದು, ಇದೆಲ್ಲ ಆರ್ಗ್ಯಾನಿಕ್ ತರಕಾರಿಗಳೇ. ವಾವ್, ವೆರಿ ನೈಸ್. ಅಲ್ಲ ಸಾಗರ್ ಅವರೇ, ನೀವು ತುಂಬಾ ಒಳ್ಳೆಯವರು ಹಾಗೂ ಶ್ರೀಮಂತರು, ಜೊತೆಗೆ ವಿದ್ಯಾವಂತರು. ನೀವು ಮನ್ಸ್ ಮಾಡಿದ್ರೆ ನಿಮ್ ಲೆವೆಲ್ ಮ್ಯಾಚ್ ಆಗುವಂತ ಹುಡುಗಿನೇ ಸಿಗ್ತಾಳೆ. ಅಂತದ್ರಲ್ಲಿ ನಮ್ಮನೇಲಿ ಕೆಲಸ ಮಾಡುವಂತ ಪಾರ್ವತಿನೇ ಆಗ್ಬೇಕು ಅಂತ ಅನ್ಕೊಂಡ್ರಿ? ಅವರು ನಿಮ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ ಮೊದಲು ತಿಳಿತು. ಆಮೇಲೆ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅದು ನನ್ನ ಮದುವೆ ಆಗೋರ್ಗು ಮಾತ್ರ. ಆಮೇಲೆ ನನ್ನ ಎಲ್ಲ ಪ್ರಾಪರ್ಟಿಗೂ ಅವರೇ ಯಜಮಾನಿ ಆಗಿರ್ತಾರೆ. ಓಕೆ, ಬಟ್ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು? ಏನಾದ್ರೂ ಕಾರಣ ಇರ್ಬೇಕಲ್ವಾ? ಅವರಲ್ಲಿರೋ ಮುದ್ದತೆ ನೆನ್ಸ್ಕೊಂಡ್ರೆ ಎಂತವ್ರಿಗೂ ಬೆರಗಾಗುತ್ತೆ. ಅಂಥದ್ರಲ್ಲಿ ನಾನು ಸೋತಿದ್ದೀನಂದ್ರೆ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಬಿಡಿ. ಅವ್ರನ್ನ ನಾನು ಇಲ್ಲಿ ನೋಡಿದ್ಮೇಲೆ ಅವರಲ್ಲಿರೋ ಸರಳತೆ, ನೇರವಂತಿಕೆ, ಅವ್ರ ಮನಸ್ಸು ನಂಗೆ ತುಂಬಾನೇ ಇಂಪ್ರೆಸ್ ಆಯ್ತು. ಈ ಗುಣಗಳು ಬೇರೆ ಹುಡುಗರಲ್ಲೂ ಇರುತ್ತೆ, ಬರೀ ಪಾರ್ವತಿ ಅಷ್ಟೇ ಅಲ್ಲ. ಯಾಕೋ ಈ ಸಂಬಂಧನ ಕೂಡ ಬರಬಾರ್ದಂತ ಅನ್ಕೊಂಡಂಗಿದೆ. ಹಾಗೆಲ್ಲ ಸಾಗರ್ ಅವ್ರೆ, ಅದೇನಂದ್ರೆ ಪಾರ್ವತಿ ಇನ್ನ ನಿಮ್ ಜೊತೆ ಕ್ಲೋಸ್ ಆಗಿ ಬರ್ತಿಲ್ವಲ್ಲ, ಕೊನೆ ಗಳಿಗೆಯಲ್ಲಿ ನಿಮಗೆ ನಿರಾಸೆ ಆಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ. ನೀವು ಹೂ ಅಂದ್ರೆ ನಾನು ಯಾವ್ದಾದ್ರು ಹುಡುಗಿ ನೋಡ್ಕೊಡ್ತೀನಿ, ಓಕೆನಾ? ಪಾರ್ವತಿಯವರೇ, ನಿಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳೋವರ್ಗು ನಾನು ಒಪ್ಸ್ ಕಳ್ಕೊಳ್ಳಲ್ಲ. ಓಕೆ, ನೋಡೋಣ. ಕಾಯ್ತಾನೆ ಇರಿ. ಅಂದ್ಕೊಂಡಿದ್ ಕೆಲಸ ಆಗ್ಲಿಲ್ವಲ್ಲಪ್ಪ. ಇವನಂತೂ ಪಾರ್ವತಿನ ಮದ್ವೆ ಆಗಲ್ಲ ಅಂತ ಹೇಳಲ್ಲ. ಮುಂದೆ ಏನಪ್ಪ ಮಾಡೋದು? ಮಾಮ್, ನೀವ್ ನೋಡಿದ್ರೆ ಆದಿತ್ಯ ಪಾರ್ವತಿನ ಲವ್ ಮಾಡೋ ಹಾಗೆ ಮಾಡು ಅಂತ ನನ್ನ ಹಿಂದೆ ಬಿಟ್ಟಿದ್ದೀರಾ. ಆದ್ರೆ ಇಲ್ಲಿ ಅಖಿಲಾಂಡೇಶ್ವರಿ ಪಾರ್ವತಿಗೆ ಅಂತ ಇನ್ಯಾವುದೋ ಹುಡುಗನ ತೋರ್ಸೋದಕ್ಕೆ ಎಲ್ರನ್ನೂ ಕಳ್ಸಿದಾಳೆ. ಹುಡುಗ ಒಳ್ಳೆಯವನು. ಅಕಸ್ಮಾತ್ ಓಕೆ ಆಗ್ಬಿಟ್ರೆ? ಏನ್ ಹೇಳ್ತಿದ್ದೀರಾ ಮಾಮ್? ಅಂದ್ರೆ ನೀನ್ ಕಲ್ಪನೆ ಮಾಡ್ಕೊಂಡಿರೋ ತರ ಹೊಡೆಯೋದಲ್ಲ. ಅನುಷ್ಕಾ ಇದ್ದಾಗ ನನಗೆ ಕೆಲವು ಸೀಕ್ರೆಟ್ಸ್ ಹೇಳಿದಾಳೆ. ಅದನ್ನ ಈಗ ನಾವು ಯೂಸ್ ಮಾಡ್ಕೋಬೇಕು. ಮೆಂಟಲಿ ತುಂಬಾ ಕ್ಲೋಸ್ ಆಗಿರೋ ಆದಿತ್ಯ ಪಾರ್ವತಿ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗ್ದಿರೋ ಹಾಗೆ ಮಾಡ್ಬೇಕು. ಎಷ್ಟು ಹತ್ರ ಆಗ್ಬೇಕು ಅಂದ್ರೆ ಎಲ್ಲಿ ಆದಿತ್ಯ ನನ್ನಿಂದ ದೂರ ಆಗ್ತಾನೇನೋ ಅನ್ನೋ ಭಯ ಬರ್ಬೇಕು. ಮೊದಲು ಪಾರ್ವತಿಗೆ ಆ ಭಯ ಹುಟ್ಟಿಸ್ಬೇಕು. ಭಯ ಹುಟ್ಟಾಕೋ ಕೆಲ್ಸ ಮೊದಲು ನೀನ್ ಮಾಡ್ಬೇಕು. ಆಮೇಲೆ ಅನುಷ್ಕಾ ಹೇಳಿರೋ ಸೀಕ್ರೆಟ್ ನ ಓಪನ್ ಮಾಡೋಣ. ಓಕೆ ಮಾಮ್, ಪಾರ್ವತಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ.
ದೇವ್ರೆ, ಈ ವಿಷಯ ಏನಾದ್ರೂ ದಾಮಿನಿ ಮೇಡಮಿಗೆ ಗೊತ್ತಾದ್ರೆ ಏನ್ ಮಾಡೋದು? ನೀವೇನೂ ಮಾಡಬೇಡಿ, ದಾಮಿನಿ ಮೇಡಮ್ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಏನೋ ನೀವ್ ಅವ್ರ ಹತ್ರ ಮಾತಾಡ್ತೀರಾ? ಅದು ನನ್ ಪ್ರೀತಿ ವಿಷಯದ ಬಗ್ಗೆ. ಡೋಂಟ್ ವರಿ, ನಿಮ್ ಪ್ರೀತಿ ವಿಚಾರ ಅಲ್ಲ. ನಾನು ಏನೋ ಒಂದ್ ಹೇಳಿ ಅವರಿಂದನೇ ಮದ್ವೆ ನಿಲ್ಲ ತರ ಮಾಡ್ತೀನಿ, ಸರಿನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಣ್ಣ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಇರ್ಲಿ ಬಿಡಮ್ಮ, ನೀನ್ ನನ್ನ ತಂಗಿ ಇದ್ದಂಗೆ. ನಿನ್ನಂತ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಕ್ಕಿರ್ತಾನೆ. ಆಯ್ತಣ್ಣ, ನನ್ ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅಂತ ನಮ್ಮ ಯಜಮಾನ್ರೇನಾದ್ರೂ ಹೇಳಿದ್ರಾ? ಅಯ್ಯೋ ಅದ್ ಹೆಂಗ್ ಹೇಳ್ತಾರೆ? ನೀನ್ ಅವ್ರಿಗೆ ಹೇಳಿದ್ರೆ ತಾನೆ ಅವ್ರು ಹೇಳೋದು. ಯಾರಮ್ಮ ನಿನ್ ಮನ್ಸ್ ಕದ್ದಿರ ಚೋರ? ಅವರು ದೇವತಾ ಮನುಷ್ಯ. ಪಾಪ ನಾನೇ ಅವ್ರಿಗೆ ಮನ್ಸು ನೋವಾಗ ಹೋಗಿ ಮಾತಾಡ್ಬಿಟ್ಟೆ. ಅಯ್ಯೋ ಏನಮ್ಮ ನೀನು, ಹುಡುಗ ಯಾರು ಅಂತ ಕೇಳಿದ್ರೆ ಬೈದೆ ಪಾಪ ಅಂತ ಏನೇನೋ ಹೇಳ್ತಾ ಇದೆಯಲ್ಲ. ಏನಿಲ್ಲ ಅಣ್ಣ, ಸಮಯ ಬಂದಾಗ ಹುಡುಗ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಜಮಾನ್ರನ್ನ ಎಲ್ಲಾ ಕಡೆ ಹುಡುಕ್ದೆ, ಅವ್ರೆಲ್ಲೂ ಕಾಣಿಸ್ತಿಲ್ಲ. ನೀವೇನಾದ್ರೂ ನೋಡಿದ್ರಾ? ನಿಮ್ಮ ಯಜಮಾನ್ರ ಅವ್ರು ಆಗ್ಲೇ ಗಂಟು ಮುಟ್ಟಿ ಕಟ್ಕೊಂಡು ಹೊರಟೋತ್ರಲ್ಲ. ಯಾಕಮ್ಮ ನಿನ್ಗೆ ಹೇಳಿಲ್ವಾ ಎಲ್ಗೆ ಹೋಗ್ತಾ ಇದ್ದೀನಿ ಅಂತ? ಇಲ್ಲ ಅಣ್ಣ, ಯಜಮಾನ್ರು ಎಲ್ಲಿಗೆ ಹೋಗಿರ್ಬೋದು? ಆದಷ್ಟು ಬೇಗ ಪಾರ್ವತಿ ಸಾಗರ್ನ ಮದುವೆ ಆಗಿ ಈ ಮನೆಗ್ ಬಂದ್ಬಿಟ್ರೆ ನಾನು ಅರಸನ್ ಕೋಟೆಲ್ ಆರಾಮಾಗಿ ಅರಸಿಯಾಗಿ ಆಳ್ಬೋದು. ಎಸ್, ಹಾಗಾಗ್ಬೇಕು ಅಂದ್ರೆ ಇವತ್ತೇ ಪಾರ್ವತಿ ಸಾಗರ್ನ ಮದ್ವೆ ಆಗೋಕೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಮಾಡ್ಲೇಬೇಕು, ಮಾಡ್ತೀನಿ. ನಿಮ್ ಕೆಲ್ ಜಪ್ಪೆ ಅಂದ್ರು ಆಗಲ್ಲ ಬಿಡಿ ಮೇಡಮ್. ರೀ ಮಿಸ್ಟರ್ ಚಂದ್ರಪ್ರಭಾ, ಯಾಕ್ರಿ ಹಂಗ ಹೇಳ್ತೀರಾ? ಮೇಡಮ್ ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ದಿರೋ ಅಂತ ನಮ್ ಬಾಸ್ ರಹಸ್ಯನ ನಿಮ್ಗೆ ಹೇಳ್ತೀನಿ. ಅದ್ ಕೇಳಿದ್ಮೇಲೂ ಪಾರ್ವತಿಯರ್ನ ಅವ್ರಿಗೆ ಮದುವೆ ಮಾಡ್ತೀನಿ ಅಂದ್ರೆ ನಿಮ್ ಇಷ್ಟ ಮೇಡಮ್. ಏನಪ್ಪಾ ಅಂತ ರಹಸ್ಯ ನಮ್ ಸಾಗರ್ ಬಗ್ಗೆ? ಮೇಡಮ್ ನಮ್ ಬಾಸು ನೋಡಕ್ ಅಷ್ಟೇ ಒಳ್ಳೆಯವರು, ಒಳಗಡೆ ಒಂದು ಒಳ್ಳೆ ಗುಣನೂ ಇಲ್ಲ. ಏನ್ ಹೇಳ್ತಿದ್ದೀರಿ ಚಂದ್ರಪ್ರಭಾ? ಹೌದು ಮೇಡಮ್, ಒಂದ್ ಹೆಣ್ಣಿನ ಜೀವನ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ ಬಾಸು ಕುಡಿತಾರೆ. ಕುಡಿತಾರ? ಕುಡಿಲಿ ಬಿಡ್ರಿ ಚಂದ್ರಪ್ರಭಾ, ಈಗಿನ ಕಾಲದ ಹುಡುಗರಿಗೆ ಅದು ಕಾಮನ್ ಅಲ್ವಾ? ಅಷ್ಟೇ ಅಲ್ಲ ಮೇಡಮ್, ಸಿಗರೇಟ್ನು ಸೇಯ್ತಾರೆ. ಚಂದ್ರಪ್ರಭಾ ಸೇರ್ಲಿ ಬಿಡ್ರಿ, ಮದ್ವೆ ಆದ್ಮೇಲೆ ನಮ್ ಪಾರ್ವತಿ ಎಲ್ಲಾ ಚಟನ ಬಿಡಿಸ್ತಾಳೆ. ಅಯ್ಯೋ ಮೇಡಮ್, ಗಣಸ್ಗೆ ಕುಟ್ಟು ಚಟ ಬಿಡಿಸ್ಬೋದು, ಹೆಣ್ಣಿನ ಸೆಳ್ತ ಬಿಡ್ಸಕ್ಕಾಗಲ್ಲ. ಏನು ಹೆಣ್ಣಿನ ಸೆಳೆತಾನ? ಸೆಳೆತ ಅಷ್ಟೇ ಅಲ್ಲ ಮೇಡಮ್, ಹೆಣ್ಣಿನ ಚಟನೂ ಇದೆ, ಕೆಟ್ಟು ವ್ಯಾಮೋಹ ಇದೆ ಮೇಡಮ್. ಹೌದಾ? ಹ್ಮ್. ನೋಡೋಕೆ ಸಭ್ಯನ್ ತರಾನೇ ಕಾಣಿಸ್ತಾನೆ, ಇಂಥ ಕೆಟ್ಟ ಮನ್ಸಿದ್ಯಾ? ಹೌದು ಮೇಡಮ್, ಈಗ ನಾನು ಹೇಳೋದೇನಾರು ಕೇಳ್ಬಿಟ್ರೆ ನೀವಿಲ್ಲೇ ಕುಸ್ಟ್ ಬೀಳೋದು ಗ್ಯಾರಂಟಿ. ಇರಪ್ಪ ಚಂದ್ರಪ್ರಭಾ, ಸ್ವಲ್ಪ ಧೈರ್ಯ ತಗೊಂಡ್ಬಿಡ್ತೀನಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಕೆ, ಇವಾಗ ಧೈರ್ಯ ತಗೊಂಡೆ. ಹೇಳು, ವಿಷಯ ಹೇಳು. ನಮ್ ಬಾಸ್ ಕೆಟ್ಕಣ್ಣು ಈಗ ನಿಮ್ ಮೇಲೆ ಬಿದ್ದಿದೆ. ವರ್ಕೌಟ್ ಆಯ್ತು ಅನಿಸ್ತೈತೆ. ಚಂದ್ರಪ್ರಭಾ, ಅವ್ನ್ ಇಷ್ಟ ಪಡ್ತಾ ಇರೋದು ನಮ್ ಪಾರ್ವತಿನಲ್ವೇನ್ರಿ? ನನ್ನ ಮೇಲೆ ಯಾಕ್ರಿ ಕಣ್ಣಾಗ್ತಾನೆ? ಹೌದು ಮೇಡಮ್, ಅವ್ರನ್ನ ಮದುವೆ ಆಗಿ ಆಮೇಲೆ ಟಾರ್ಚರ್ ಕೊಟ್ಟು ಕಳಿಸ್ಬಿಟ್ಟಿ ನಿಮ್ನ ಕೈ ವಶ ಮಾಡ್ಕೋಬೇಕು ಅನ್ನೋದು ಅವ್ರ ಖತರ್ನಾಕ ಐಡಿಯಾ. ನೀವು ತುಂಬಾ ಒಳ್ಳೆಯವರು, ಮದುವೆ ಬೇರೆ ಆಗಿದೆ, ನಿಮ್ ಚಿಂದಂತ ಸಂಸಾರ ತಗಡನಂಗ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮೇಡಮ್. ಎಲ್ಲ ಸಾಗರ ನೋಡಕ್ಕೆ ಒಳ್ಳೆ ತೆಳ್ಳಗೆ ಬೆಳ್ಳಗೆ ಸಾಫ್ಟ್ವೇರ್ ತರ ಇದೆಯಾ? ಮನಸ್ಸು ಕಸದ್ ತೊಟ್ಟಿನ? ಅದಕ್ಕಿಂತಲೂ ಕೆಟ್ಟದು ಮೇಡಮ್. ಲೇ ಸಾಗರ್, ಇವತ್ ಮಾತ್ರ ನಿನ್ನ ಬಿಡಲ್ಲ ಕಣ. ಬಂದೆ ಮೇಡಮ್. ಎಲ್ಲೋಯ್ತಾ ಇದ್ದೀರಿ? ನಿಮ್ ಬಾಸ್ಗೆ ಹೋಗುದು ಉಪ್ಪಿನಕಾಯಿ ಹಾಕಕ್ಕೆ. ಸುಮ್ ಕೂತ್ಕೊಳ್ಳಿ ಮೇಡಮ್. ಯಾವತ್ತಾರು ತಪ್ಪು ಮಾಡಿರೋದು ನಾನು ತಪ್ಪು ಮಾಡಿವ್ನಿ ಅಂತ ಒಪ್ಕತಾನ? ಕಳ್ಳ ನನ್ ಕಳ್ಳ ಅಂತ ಒಪ್ಕತಾನ? ನೀವ್ ಹೋಗಿ ನಮ್ ಬಾಸ್ ಹತ್ರ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿದ್ರು ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ. ಅಯ್ಯೋ ಹೌದಲ್ವಾ? ಹಾ ನೀನೇ ಇದೆಯಲ್ಲ. ಅಯ್ಯೋ ಮೇಡಮ್, ನಿಮ್ ದಮ್ಮೆ ಅಂತೀನಿ ಎಲ್ಲಾರ ನಾನ್ ಹೇಳ್ದೆ ಅಂತ ಹೇಳ್ಬಿಟ್ರಿ ನನ್ನ ಕೆಲ್ಸ.
ಅಗ್ರಜಂಗೆ ಆದಿಬ್ರು ಅಂದ್ರೆ ತುಂಬಾ ಇಷ್ಟ. ಅವ್ರ ಹತ್ರ ಬರ್ತಿದಂಗೆನೆ ಹಾಗೆ ಖುಷಿ ಖುಷಿಯಿಂದ ಹಗ್ ಮಾಡ್ಬಿಡ್ತಾರೆ. ಹೋದ ಜನ್ಮದ ಪ್ರೇಮಿಗಳು ಈ ಜನ್ಮದಲ್ಲಿ ಒಂದಾಗೋ ತರ ಒಂದು ರೊಮ್ಯಾಂಟಿಕ್ ಬಿಲ್ಟಪ್ ಹೋಗಿರುತ್ತೆ. ಹೆಚ್ಚು ಕಮ್ಮಿ ಒಂದು ಲವಿಡ ಬಿಸಿನ. ಎಕ್ಸಾಕ್ಟ್ಲಿ. ನೀನು ಒಬ್ಬ ಫ್ರೆಂಡ್, ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಬರೀ ಹೇಳ್ಕೋಬೇಕು. ನೀನು ಬಾರಿ ಬೆಸ್ಟ್ ಫ್ರೆಂಡ್. ಫ್ರೆಂಡ್ಶಿಪ್ ಅನ್ನೋ ಹೆಸರಿಗೆ ಅವಮಾನ ಅಂದಿದ್ದೀನಿ. ಅದು ನಾನ್ ಹೇಳ್ಬೇಕಪ್ಪ, ಅದು ನನ್ನ ಪ್ರಶ್ನೆ. ತಾವೇನು ಅಷ್ಟೊಂದು ಬಿಸಿ ಆಗಿರೋದು? ಎಕ್ಸ್ಕ್ಯೂಸ್ ಮೀ, ಈ ಮಾತನ್ನ ಬೇರೆ ಯಾರಿಗಾದ್ರು ಅಟ್ಲೀಸ್ಟ್ ನಂಬ್ತಾರೆ. ಯಾವಾಗ ಫೋನ್ ಮಾಡಿದಿರೋ ತಾವು? ಹಲೋ ಮಿಸ್ಟರ್ ವೇದಾಂತ್, ಬೇಕಾದ್ರೆ ನೀನ್ ಕಾಲ್ ಲಿಸ್ಟ್ ತೆಗೆದು ನೋಡು. ಎಕ್ಸ್ಕ್ಯೂಸ್ ಮೀ, ಆ ಕೆಲಸನ ನೀನೇ ಮಾಡ್ಬೋದಲ್ಲ, ನೀವೇ ಚೆಕ್ ಮಾಡಿ. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ಇನ್ ಯಾವತ್ತೂ ಈ ರೀತಿ ತಮಾಷೆ ಮಾಡಬೇಡಿ. ನಿಮ್ಮಿಂದ ನಾನಿದ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ವೇದಾಂತ್ ಹತ್ರ ಒಂದ್ಸರಿ ಮಾತಾಡ್ಲಾ, ಸಮಾಧಾನ ಆದ್ರೂ ಆಗ್ಬೋದು. ಇಷ್ಟೇ ಅಲ್ಲ, ನಿಮ್ ಬಗ್ಗೆ ದೊಡ್ಡ ಲಿಸ್ಟ್ ಇದೆ. ಆ ಸಾಹಿತ್ಯನ ಅಡ್ಡ ತಂದ್ರೆ ಅವಾಗ್ಲೂ ಸಹಿಸ್ಕೊಂಡಿದ್ದೀನಿ. ಇನ್ನು ನೀನ್ ಓರೆ ಕಡಿಮೆ ಇದೆಯಾ? ನಿನಗೆ ಮಾತಿಗೆ ಮುಂಚೆ ಕೋಪ ಬರುತ್ತೆ, ಅದನ್ನು ಒಪ್ಕೊಂಡಿದ್ದೀನಿ. ರೊಮ್ಯಾನ್ಸ್ ಪದದ ಆರ್ ಕೂಡ ಗೊತ್ತಿಲ್ಲ, ಅದನ್ನು ಸಹಿಸ್ಕೊಂಡಿದ್ದೀನಿ. ನಿನ್ ಕೋಪ, ತಾಪ, ಗತ್ತು, ದೌಲತ್ತು ಎಲ್ಲಾನು ಸಹಿಸ್ಕೊಂಡಿದ್ದೀನಿ. ಅಷ್ಟೆಲ್ಲ ಮಾಡಿದವಳಿಗೆ ಇಷ್ಟು ಆಸೆ ಪಡೋ ಹಕ್ಕಿಲ್ಲ ವೇದಾಂತ್. ನಾನು ಯಾಕೆ ಅದಕ್ಕೆ ಫೋನ್ ಮಾಡಬಾರ್ದು? ನಮ್ಮ ಕ್ಲೋಸ್ ಆಗಿರೋರ ಹತ್ರ ನಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರೆ ಅಫ್ಕೋರ್ಸ್ ವಿಲ್ ಫೀಲ್ ಬೆಟರ್. The mobile number you have dialed is currently busy. Please try again later. ವೇದಾಂತ್ ಇವಾಗ ಮೊದಲಿನ ವೇದಾಂತ್ ಅಲ್ಲ, ಅವನು ಎಂಗೇಜ್ ಆಗಿದ್ದಾನೆ. ಮೇ ಬಿ ಅವ್ನ ಹುಡುಗಿ ಜೊತೆ ಮಾತಾಡ್ತಿರ್ಬೋದು. ಲವ್ ಆದ್ಮೇಲೆ ಎಲ್ಲರೂ ಮಾತುಕತೆ ತಾನೇ ಬ್ಯುಸಿ ಆಗಿರ್ತಾರೆ. ಮೋಸ್ಟ್ಲಿ ಆದಿ ಲವ್ ಲೈಫ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಂಗೆ ಹೇಳು, ನನ್ನ ಪ್ಯಾಥೋ ಸ್ಟೋರಿನ ಹೇಳಿ ಅವ್ನು ಮುಡಿ ಯಾಕೆ ಹಾಳು ಮಾಡ್ಲಿ? ಸುಮ್ಮನೆ ವೇದಾಂತ್ನ ಯಾಕೆ ಡಿಸ್ಟರ್ಬ್ ಮಾಡೋದು? ಪಾಪ ಅವನಾದ್ರೂ ಒಳ್ಳೆ ಕ್ಷಣಗಳನ್ನ ಎಂಜಾಯ್ ಮಾಡಲಿ. ಆದ್ರೂ ಆದಿ ಹತ್ರ ಮಾತಾಡಿದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಏನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರು ಸಿಗ್ಬೋದು. ಫೋನ್ ಮಾಡ್ಲಾ? ನಾನು ಇಲ್ಲಿ ಎಲಿಫೆಂಟ್ ಗಾರ್ಡನ್ ಅಲ್ಲಿ ಬದುವೆ ನಾನು ಇಲ್ಲಿ ಇರೋದು, ಬೇರೆ ಯಾರಿಗೂ ನೀವು ಹೇಳೋ ಹಾಗೆ ಓಕೆನಾ?
ಗ್ರಾಸ್ಲಿ ಮಿಸ್ಟೇಕ್ ಮೀ. ಇನ್ಫ್ಯಾಕ್ಟ್ ನಮ್ ತಾಯಣ್ಣ ನಮ್ ಬಾಸ್ ಎಲ್ಲಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಹೌದಾ? ನಿಜವಾಗ್ಲು ಬೆಳಗ್ಗೆಯಿಂದ ನಾನು ಹುಡುಕ್ತಾ ಇದೀನಿ, ನನ್ ಕಣ್ಗೂ ಕಾಣ್ತಿಲ್ಲ. ನಿಮ್ಮಿಬ್ರು ಕಣ್ಗೆ ಏನಾದ್ರು ಕಾಣಿಸಿದ್ರೆ ಈ ಕಾಂತ ಕೇಳ್ದ ಅಂತ ಹೇಳ್ಬಿಡಿ. ಬರ್ಲಾ? ಅವ್ನ್ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತು ಅಂತ ನಮ್ಮಿಬ್ರಿಗೂ ಚೆನ್ನಾಗ್ ಗೊತ್ತು. 3 ಹೆಣ್ತೀನಿ ಅಷ್ಟ್ರಲ್ಲಿ ಹೇಳಿಲ್ಲ ಅಂದ್ರೆ ಸೊಂಟ ಮುರ್ದೋಗಿ ಮೂಲೆಲ್ ಕೂರ ಹೋಗಿ ಮಾಡ್ಬಿಡ್ತೀನಿ. ಸೊಂಟ ಮುರ್ಕೊಂಡು ಕೆಲ್ಸ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಸೊಂಟ ಮುರಿದೋದ್ರೆ ಹೆಂಡ್ಯಾರ್ ಕೊಡ್ತಾರೆ? ನನ್ನ ಮದುವೆ ಹೆಂಗಾಗ್ಲಿ? ಅನ್ಯಾಯವಾಗಿ ಇವ್ರಿಗೆ ತಗ್ಲಾಕೊಂಡ್ಬಿಟ್ಟಲ್ಲಪ್ಪ. 1 2 3 ಬಾರೋ ರಾಯಸ್ ಇಷ್ಟೇ ಅನ್ಸುತ್ತೆ. ತಳ್ಬಿಡೋಣ ನಡಿ. ಹೇಳ್ತೀನಿ. ಹಂಗ್ ಬರ್ಬೇಕು ದಾರಿಗೆ. ಕೂತ್ಕೊ. ಹೇಳಿ. ಅದು ಅವರಿಬ್ರು ಎಲಿಫೆಂಟ್ ಪಾರ್ಕ್ ಅಲ್ಲಿ ಇದಾರೆ. ಶ್ರೀಕಾಂತ, ಇವರಿಬ್ರು ಕರ್ಕೊಂಬರೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅವರೇ ಹೇಳಿದ್ದು ಬಾಸ್. ಜಶರಪ್ ಅವ್ರು ಹೇಳಿದ್ರಂತೆ, ಇವ್ರು ಕೇಳ್ಬಿಟ್ರಂತೆ. ಡಿಸ್ಗಾಸ್ಟಿಂಗ್ ಫಿಲಮ್. ನಿಮ್ಗೆ ಸಂಬಳ ಕೊಡೋದು ನಾನು ಅವರ? ಪರ್ಸನಲ್ ಲೈಫ್ ಅಲ್ಲಿ ಪ್ರೊಫೆಷನಲ್ ಮ್ಯಾಟರ್ ಯಾಕೆ ಬಾಸ್? ನಮ್ಮ ಬಿರಿಯಾನಿದಾದ್ರೂ ನೀವೇ ಅಲ್ವಾ? ನೀವು ನನಗ್ ಪಿಯನ, ಅವಳಿಗೆ ಪಿಯನ? ಸದ್ಯಕ್ಕೆ ನಿಮಗೆ, ಮುಂದೆ ಇಬ್ರಿಗೂ ಅನ್ಸುತ್ತೆ. ಏನಂದ್ರೆ? ಈ ಜೀವ ಸದಾ ನಿಮ್ ಸೇವೆಗೆ ಅಂತಾನೆ ಹುಟ್ಟಿರೋದು ಬಾಸ್ ಅಂದೆ. ವೇದಾಂತ್ ಅವ್ರು ಅಷ್ಟುದ್ದ ಹೇಳ್ದಂಗೆ ಇರ್ಲಿಲ್ವಲ್ಲ? ಹೇಳ್ಬೇಕು ಅನ್ನೋಷ್ಟರಲ್ಲಿ ಬಾಸೆ ಮಧ್ಯೆ ಮಾತಾಡ್ಬಿಟ್ರಲ್ಲ ಆ ದಿವಸ. ನೀವು ನನಗೆ ಒಬಿಡಿಯಂಟ್ ಆಗಿರ್ಬೇಕು, ನನಗೆ ಲಾಯಲ್ ಆಗಿರ್ಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಅಲ್ಲಾಡ್ಸೋದಲ್ಲ. ಬಾಸ್, ನನ್ನ ಕತೆ ಯಾಕೆ ಕೇಳ್ತೀರಾ? ಅತ್ತ ಕಡೆ ಪುಲಿ, ಇತ್ತ ಕಡೆ ನಾಗಿನಿಸು ಅನ್ನಂಗಾಗಿತ್ತು. ಯಾವಾಗ್ಲೂ ಅಡಕತ್ರಿಲಿ ಅಡಕೆ ಸಿಗಾಕೊಳೋದು ನಾನೇ ಅಲ್ವಾ ಬಾಸ್? ಈ ಬಡಪ ಈ ಜೀವ ಎಷ್ಟು ನೊಂದು ಬೆಂದೋಗಿದೆ ಅಂತ ಒಂದೇ ಒಂದ್ಸತಿ ಇಮ್ಯಾಜಿನೇಷನ್ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕರ್ಮಾರಿ, ಹೋಗಿ ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅವ್ರಿಗೆ ಗೊತ್ತಿರೋ ವಿಚಾರಣೆ ಬಿಡು. ವೇದಾಂತ್ ಅವ್ರೇನೋ ಹೇಳಿದ್ರು. ಅವಳಿಗೇನು ಅವಾಗ ಏನಾದ್ರು ಹೇಳ್ತಾನೆ ಇರ್ತಾನೆ. ನಾನ್ ಅಡ್ಕೊಂಡೆ ಅಂತ ನೀನ್ ಹೆಂಗ್ ಅನ್ಕೊಡ್ತೀಯ? ನಾನ್ ಮಾತಾಡಿದ್ದೀನಿ, ಕೇಳಿಸ್ತಾ? ಮಾತಾಡೋರು ಎಲ್ಲರಿಗೂ ಕೇಳಿಸೋ ತರ ಮಾತಾಡ್ಬೇಕು. ಅದನ್ನ ಬಿಟ್ಟು ಕಳ್ಳಿ ತರ ಗುಸ್ಗುಸು ಪಿಸ್ಪಿಸು ಅಂತ ಹೇಳೋದಲ್ಲ. ಇವಾಗೇನು ನಾವ್ ಇಲ್ಲಿಗೆ ಬರ್ಬಾರ್ದಿತ್ತಾ? ನೀವು ಬನ್ನಿ ಬಿಡಿ, ನನಗದು ಮ್ಯಾಟ್ರ್ ಇಲ್ಲ. ಎನರ್ಜಿ ನಿಮ್ದಷ್ಟೇ ಲಾಸ್ ಅಲ್ವಾ? ಅದಿ ಡೌಟೇ ಬೇಡ ವೇದಾಂತ್. ಮನ್ಸಲ್ಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ಹೋಗ್ಬಿಡಿ. ನಾವ್ 1 ಹೆಜ್ಜೆ ಮುಂದೆ ಇಟ್ರೆ ಇನ್ಯಾವತ್ತೂ ಆ ಹೆಜ್ಜೆನ ಹಿಂದೆ ಇಡೋದೇ ಇಲ್ಲ. ಹಿಂದೆ ಇಡ್ಲಿಲ್ಲ ಅಂದ್ರೆ ಪಕ್ಕಕ್ಕೆ ಇಡಿ, ಅದಕ್ಕೆ ನಾವೇನ್ ಮಾಡೋಣ? ಅದಿ ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡು. ಯಾವುದೇ ಕಾರಣಕ್ಕೂ ಕರ್ಗೋದಕ್ಕೆ ಹೋಗ್ಬೇಡ. ನಾವೀಗ ಟಫ್ ಆಗಿದ್ರೆ ಮುಂದೆ ನಮ್ಮ ಜೊತೆ ಜಗಳ ಮಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಾರೆ. ನಮ್ಮ ಕೈಲಿ ಒಂದು ಗ್ರಿಪ್ ಇರುತ್ತೆ. ಈಗ ಗುಸ್ಗುಸು ಮಾಡ್ತಿರೋದು ಯಾರಪ್ಪ? ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಅವನ ಪರ್ಸನಲ್ ವಿಷಯ, ಹಾಗಾಗಿ ಮೆತ್ತಗೆ ಮಾತಾಡ್ಕೊಂಡ್ರೆ. ನಿನಗೆ ಕೇಳಿಸೋವಂಥದ್ದೇನಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಜೋರಾಗೆ ಮಾತಾಡ್ತಿದ್ದೆ. ನಿನ್ ತರ ಮೆತ್ತಿಗೆ ಟಾಂಗ್ ಕೊಡ್ತಿರ್ಲಿಲ್ಲ. ಆಯ್ತು ಕಣಪ್ಪ, ನೀನೇ ಗ್ರೇಟ್, ಫುಲ್ ಗ್ರೇಟ್. ಈಗೇನು ಕದನ ವಿರಾಮ ಘೋಷಣೆ ಮಾಡಲ್ವಾ? ನೋಡು ವೇದಾಂತ್, ಎಂತ ಸಿಲ್ಲಿ ಥಾಟ್ಸ್ ಎಲ್ಲ ಬರುತ್ತೆ. ಕದನ ವಿರಾಮ ಅಂತೆ, ನಾವಿದಕ್ಕೆಲ್ಲ ಜಗ್ಗಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಲ್ಲ, ನಾವ್ ಏನ್ ಮಹಾ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ನಿಮ್ ತಪ್ಪಿನ ಅರಿವೇ ಆಗಿಲ್ಲ ಅಂದ್ಮೇಲೆ ಈ ಕಾಂಪ್ರೋ ಐಡಿಯಾ ಇಟ್ಕೊಂಡು ಯಾಕೆ ಬಂದಿದ್ದೀರಾ? ಆದೇವ್ರೆ, ನಾವೇನು ತಪ್ಪು ಮಾಡಿಲ್ಲ. ಸುಮ್ನೆ ಸಿಲ್ಲಿ ಮ್ಯಾಟರ್ನ ಡ್ರ್ಯಾಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೋಡದಿ, ಇವ್ರಿಗೆ ನಮ್ ಫೀಲಿಂಗ್ಸು ಸಿಲ್ಲಿ ಅನಿಸ್ತಿದ್ಯಂತೆ. ಸರಿ ಹೇಳೋ ಗಣಿ, ಏನ್ ಮಾತಾಡ್ಕೊಂಡೆ? ಏನು ಇಲ್ಲ ಅಕ್ಕ.
ಗಣಿ ನಿಜ ಹೇಳೋ. ಏನಿಲ್ಲ ಅಕ್ಕ, ಇಬ್ರು ಬೇಜಾರಾಗಿದ್ರಲ್ಲ ಯಾಕೆಂದ್ರೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಓ ಹೌದಾ ಗಣಿ, ನೀನೆಂತ ಒಳ್ಳೆ ಹುಡ್ಗನೋ. ಹೋಗ್ಲಿ ಬಿಡು, ನಾವ್ ಬೇಜಾರ್ ಮಾಡ್ಕೊಂಡಿರೋದ್ರ ಬಗ್ಗೆ ಯಾಕೆ ಮಾತಿವಾಗ. ಅದೇನೋ ತಂದಿದ್ಯಲ್ಲ, ಕುಡಿದ್ ಸಾಯ್ತೀವಿ ಬಿಡು. ಏನಂದೆ? ಸಾಯ್ತೀವಿ ಅಂತ ಬಾಯ್ ಮತ್ತೆ ಹೇಳ್ದೆ ಅಷ್ಟೇ. ಯಾರಾದ್ರೂ ಸಾಯೋರ್ ಹೇಳ್ತಾಯ್ತಾರ? ಗಣಿ, ಹೋಗಿ ಒಂದ್ ಪೇಪರು ಒಂದ್ ಪೆನ್ ತಗೊಂಬರೋ. ಪೇಪರ್ ಪೆನ್ನ ಯಾಕಕ್ಕ? ಏನಾದ್ರು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾ? ತರ್ಲೆ, ಹೇಳ್ದಷ್ಟ್ ಮಾಡಿ ಹೋಗೋ. ಸರಿ ಆಯ್ತು, ಹಿಂಗೋಗಿ ಹಿಂಗ್ ಬರ್ತೀನಿ. ಅಕ್ಕ, ಪೇಪರು ಪೆನ್ ಇರ್ಲಿಲ್ಲ, ಅದಕ್ಕೆ ಮಾರ್ಕರ್ ತಂದೆ. ಏನೋ ಗಣಿ ನೀನು ಇಷ್ಟೊಂದು ಸ್ಪೀಡ್ ಇದ್ಯಾ? ನಾವ್ ಯಾವಾಗ್ಲೂ ಹಂಗೆ. ಓದೋದ್ರಲ್ಲಿ ಎಣ್ಣೆ. ಪಾರು ತಗೋ. ಇದ್ಯಾಕೆ ಬರೀ ಹುಡುಗರು ಮಾತ್ರ ಕುಡಿಬೇಕಾ? ಇವತ್ತಿಂದ ನಾವು ಕುಡಿಯೋಣ. ಕುಡಿ ಕುಡಿ ಕುಡಿ. ಗಣಿ ಪ್ಲೀಸ್ ಇನ್ನೊಂದು ಗ್ಲಾಸ್ ಹಾಕೋ. ಗಣಿ ಬೇಡ, ಸುಮ್ಮನಿರೋ. ಅಮ್ಮು ಅಕ್ಕನೆ ಕುಡಿತಿಲ್ವಾ? ಇದೇ ನಿಜವಾದೇನೇನಾ? ಕೂಲ್ ಡ್ರಿಂಕ್ಸ್ ತಾನೆ, ಕುಡಿಯಕ್ಕೆ ಏನಾಗಲ್ಲ. ಬೇಗ ಬೇಗ ಹಾಕು. ಸಾಕು 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 ಸಾಕು, ಚೆಲ್ಲ ಹೋಗ್ಬಿಡುತ್ತೆ. ಅಕ್ಕ, ಏನೋ ಗಣಿ? ನಾನ್ ಕೂಗಿದ್ ನಿನ್ನಲ್ಲ ಅಕ್ಕ, ಅಮ್ಮು ಅಕ್ಕನ. ಅಯ್ಯೋ ಹೇಳಪ್ಪ ಕಂದ, ಹೇಳ. ಅದು ಅಂಜು. ಏನಿಲ್ಲ ಅಕ್ಕ, ನೀವ್ ಕುಡೀರಿ, ಎಂಜಾಯ್ ಮಾಡ್ರಿ, ಎಂಜಾಯ್ ಮಾಡಿ. ಅಮ್ಮ
ಅಕ್ಕ ಇನ್ನೊಂದ್ ಸ್ವಲ್ಪ ತಾಡ್ತೀವಿ ಬಿಡಿ ಅಕ್ಕ. ಲೇ ಕಣಿ ಬಾಯಿ ಮುಚ್ಕೊಂಡಿರೋ. ಅಮ್ಮು ದಾಮಿನಿ ಮೇಡಮ್ ಮನೇಲೇ ಇದ್ದಾರೆ. ನೀವಿಬ್ರು ಈ ರೀತಿ ಕುಣಿತಿದ್ದೀರಾ ಅಂತ ಗೊತ್ತಾದ್ರೆ ದೊಡ್ಡ ರಂಪಾಟನೆ ಮಾಡ್ಬಿಡ್ತಾರ ಅಷ್ಟೇ. ಹಲೋ, ಪಾರು ಅರ್ಸನ್ ಕೋಟೆಗೆ ಸೊಸೆ ಆಗೋಳು ಅಂತ ಗೊತ್ತಿದೆ. ನಾವ್ ಹಿಂಗ ಆಡ್ತಿರೋದು. ಅದಕ್ಕೂ ಮೀರಿ ಏನಾದ್ರು ಎಡ್ವರ್ಟ್ ಆದ್ರೆ ಗೊತ್ತಲ್ಲ, ಕೌಂಟ್ರಿಗೆ ಏನ್ ಕೌಂಟರ್. ಓ ಅಕ್ಕ, ಏನೋ ಇದು ಬೆಳಗ್ಗೆ ಶೂಟ್ ಮಾಡ್ತಾ ಇದ್ಯಾ? ಸುಮ್ನೆ ಚಿಕ್ಕ ಯಜಮಾನ್ರೆ. ಅಯ್ಯೋ ಅದ್ಬೇಡಿ, ಎಲ್ಲಿವರೆಗೂ ಬಂತು ನಿಮ್ಮ ಅಣ್ಣಂದ್ರ ಚಾಲೆಂಜ್ ವಿಷಯ? ಏನೋ ದೊಡ್ಡದಾಗಿ ಹೊಸ ಲವರ್ಸ್ ನ ಕರ್ಕೊಂಡ್ ಬರ್ತೀನಿ ಅಂತ ಬಿಲ್ಡಪ್ ಕೊಟ್ರು, ಅವ್ರ ಬಿಟ್ಟುಡಿಗೆ ಯಾರು ಸಿಗ್ಲಿಲ್ವಾ? ಯಾರು ಸಿಗ್ತಾರಮ್ಮೋ? ನಮ್ಮ ಯಜಮಾನ್ರಂತೂ ಈ ವಿಷಯದಲ್ಲಿ ಒಂದ್ ಹೆಜ್ಜೆನೂ ಮುಂದಿಟ್ಟಿರೋದಿಲ್ಲ. ಹಲೋ, ನಿಮ್ಮಿಬ್ಬರಿಗೆ ಹೆಸರು ರಾಂಗ್ ಆಗಿದೆ. ನಿಮ್ಮ ಪತಿ ಪರಮೇಶ್ವರರಿಗೆ ಗರ್ಲ್ ಫ್ರೆಂಡ್ ಸಿಕ್ಕಾಯ್. ಸುಳ್ಳೆಲ್ಲ ಹೇಳ್ಬೇಡಿ, ನನಗೆ ಇಷ್ಟ ಆಗಲ್ಲ. ಅದರಲ್ಲೂ ಈ ವಿಷಯದಲ್ಲಂತೂ ತಮಾಷೆ ಮಾಡ್ಲೇಬೇಡಿ. ಎಷ್ಟೇ ಅಂದ್ರು ನೀವು ನಿಮ್ಮ ಅಣ್ಣಂದ್ರು ಚೇಲಗಳು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವು ನಮ್ಮಿಬ್ರು ಗುರುಸ್ಬೇಕು ಅಂತ ತಾನೇ ಈ ತರ ರೇಗಿಸ್ತಿರೋದು. ಅಯ್ಯೋ, ನಾನಾಗ ಸುಳ್ಳು ಹೇಳಿ ಅಮೂಲ್ಯ ಅವರೇ? ನಿಮ್ಮಿಬ್ಬರನ್ನ ರೇಗಿಸೋದ್ರಿಂದ ನನ್ಗೇನ್ ಸಿಗುತ್ತೆ? ಅವರಿಬ್ಬರಿಗೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು 100ಕ್ಕೆ 100 ಸತ್ಯ. ಇದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಅಯ್ಯೋ ಅಮ್ಮು, ಅವ್ರ ಮುಂದೆ ನಿಜವಾಗ್ಲೂ ಇಬ್ರು ಹುಡುಗಿರಿದಾರಲ್ಲೇ. ಅಯ್ಯೋ ಪಾರು, ನೀನ್ ಸುಮ್ನೆ ಇರು. ನೋಡಿ ಪ್ರೀತು ಅವರೇ, ಈ ಫೋಟೋಶಾಪ್ ಕಿಮಿಕೆಲ್ಲ ನನಗೂ ಚೆನ್ನಾಗ್ ಗೊತ್ತಿದೆ. ನಾವಿಬ್ರು ಗುಡಿಸ್ಬೇಕು ಅಂತ ತಾನೆ ನಿಮ್ ಅಣ್ಣಂದ್ರ ತರ ಕಿತ್ತೋಗಿರೋ ಐಡಿಯಾ ಕೊಟ್ಟಿರೋದು. ಅಯ್ಯೋ, ನೀವೇನೋ ನಂಬ್ತಿಲ್ವಾ? ನಾನು ಏನಪ್ಪ ಮಾಡ್ಲಿ? ಹಲೋ ಗೆಳೆಯ. ಹಲೋ ದೋಸ್ತ, ಫೋಟೋ ತೋರಿಸ್ದಾ ನಮ್ಮ ಅತ್ತಿಗೆದೀರಿಗೆ? ಅಯ್ಯೋ ತೋರಿಸ್ದೆ. ಇವ್ರು ಫೋಟೋಶಾಪ್ ಅದು ಇದು ಅಂತ ಏನೇನೋ ಹೇಳ್ತಿದಾರ. ಓ ಹೌದಾ? ಒಂದ್ ಕೆಲಸ ಮಾಡು, ಲೌಡ್ ಸ್ಪೀಕರ್ ಆನ್ ಮಾಡು, ಲೈವ್ ಕಾಮೆಂಟ್ರಿ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಏನ್ ನಡೀತಾ ಇದೆ ಗೊತ್ತಾ ಲೇಡೀಸ್? ಇಲ್ಲಿ ಇಬ್ರು ಸುಂದರವಾದ ಹುಡುಗರ ಮುಂದೆ ಇಬ್ರು ಸುಂದರವಾದ ಹುಡುಗಿರ್ ಕೂತಿದ್ದಾರೆ. ಗಮನ ಇಟ್ಟು ಕೇಳಿಸ್ಕೋ ರೌಡಿನದ್ನಿ. ನಮ್ಮ ಅಗ್ರಜ ಆ ಸುಂದರವಾದ ಹುಡುಗಿಯ ಮೇಲೆ ಅವನ ಕೈ ತಗೊಂಡು ಹೋಗ್ತಾ ಇದ್ದಾನೆ. ಅಂತೂ ಅವಳ ಮೇಲೆ ಕೈ ಹಾಕೇ ಬಿಟ್ಟ. ಈಗ ಪಾರ್ವತಿಗೆ ಸರದಿ. ನೀವು ಕಿವಿನ ನೆಟ್ಟಗ್ ಮಾಡಿಸ್ಕೊಂಡು ಕೇಳಿಸ್ಕೊಳ್ಳಿ. ಪಾರ್ವತಿಗೆ, ಈಗ ನಿಮ್ಮ ಪ್ರೀತಿಯ ಯಜಮಾನ್ರು ಇನ್ನೊಂದು ಸುಂದರವಾದ ಹುಡುಗಿಯ ತಲೆಗೆ ಅವರ ತಲೆ ತಾಗುವಂತೆ ಕೂತಿದ್ದಾರೆ. ಮಿಸ್ಟರ್ ಆದಿತ್ಯ ಅಂಡ್ ವೇದಾಂತ್ ವಸಿಷ್ಠ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಬೌಂಡರಿ ಹಾಗೂ ಸಿಕ್ಸರ್ಗಳ ಸುರಿಮಳೆ ಪಕ್ಕಾ ಗ್ಯಾರಂಟಿ. ಇಬ್ಬರು ಹುಡುಗಿಯರು ತಮ್ಮ ಸುಂದರವಾದ ಕಣ್ಣುಗಳಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಕಡೆಗೆ ರೊಮ್ಯಾಂಟಿಕ್ ಬಾಲ್ಗಳನ್ನು ಎಸೆಕ್ ಶುರು ಮಾಡೇ ಬಿಟ್ರು. ಅದಕ್ಕೆ ನಮ್ಮ ಬ್ಯಾಟ್ಸ್ಮನ್ಗಳು ಕ್ಲೀನ್ ಬೋಲ್ಡ್ ಆಗ್ಬಿಟ್ರು. ಆಗಲ್ಲ, ನಡಿ. ನಿಮಿಷ ಆಕ್ಚುಲಿ ನೀನು ಈ ತರ ರಿಸ್ಕ್ ತಗೊಳ್ಬಾರ್ದಾಗಿತ್ತು. ಆಕ್ಚುಲಿ ಈ ತರ ಬ್ಯಾಡ್ ಡಿಸಿಷನ್ ತಗೊಂಡಿದ್ದು ತಪ್ಪು ತಾನೆ? ತಪ್ಪು. ವಾವಾ, ಏನೇನಾಯ್ತು ಅಂತ ನಿಮ್ಗೂ ಗೊತ್ತಿದೆ. ಈ ಡಿಸಿಷನ್ ಇಂದ ಬರೀ ಈಗೋ ಅಷ್ಟೇ ಅಲ್ಲ, ಪ್ರೆಸ್ಟೀಜ್ ಪ್ರಶ್ನೆ ಇತ್ತು ತಾನೆ. ಅವ್ನಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು, ಅದ್ ನಿಮ್ಗೂ ಗೊತ್ತು. ಆರೋರೆ, ಆದ್ರೂ ನೀವು ಈ ತರ ರೌಡಿಗೆ ಸಾಥ್ ಕೊಡ್ಬಾರ್ದಾಗಿತ್ತು. ಈಗ ಏನಾಯ್ತು ಅಂತ? ಏನಾಯ್ತಾ? ಬನ್ನಿ ನನ್ ಜೊತೆ ತೋರಿಸ್ತೀನಿ. ಬನ್ನಿ ಬನ್ನಿ.
ಆಹಾ ಅಂತೂ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಯೋಗ ಕೂಡ್ ಬಂತು. ಪಂಡ್ರಪ್ಪರ ಪಾರ್ವತಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಹಾಗೆ ಚಿಪ್ಸ್ ತಿಂತ ತಿಂತ ಕ್ಯಾಮ್ರಾಗೆ ಪೋಸ್ ಕೊಡೋದಿನ ಇವಾಗಿಂದಾನೇ ಕಲಿಬೇಕು. ಆಹಾ ನನ್ ಫ್ಯೂಚರ್ ಬ್ರೈಟ್ ಅಂತ ಆಯ್ತು. ಆಹಾ ಕಲ್ಪನೆನೇ ಎಷ್ಟು ಸುಂದರವಾಗಿದೆಯಲ್ಲ, ನೆನೆಸ್ಕೊಂಡ್ರೇನೆ ಥ್ರಿಲ್ ಆಗ್ತಿದೆ. ಏನದು ಹಾಗೆ ಬಿಟ್ರೆ ಅಯ್ಯಯ್ಯೋ, ಕನಸಲ್ಲಿ ಅರೆರೆರೆ ಚಿಪ್ಸ್ ಬಂದು ಅಲ್ಲೆಲ್ಲೆಲ್ಲೆ ತಿಂದಾಗ ಅಯ್ಯಯ್ಯೋ ಕಚ್ಚಗೊಳಿತಾಳಲಾರೆ ಬ್ರ್ಯಾಂಡ್ ಅಂಬಾಸಿಡರ್. ಡೈನಮೈಟ್ ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾವ್ರಲ್ಲಪ್ಪ. ಅಮೂಲ್ಯ ಮೇಡಮ್ ಅನ್ನೋ ಡೈನಮೈಟ್ ಏನಾದ್ರೂ ಬರ್ಸ್ಟ್ ಆಗ್ಬಿಟ್ರೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ. ಈ ತರ ಚಿಪ್ಸ್ ತಿನ್ಕೊಂಬಂದ್ರೆ ಡಯಟ್ ಆಗಲ್ಲ, ರೈಟ್ ಹೇಳ್ಬಿಡ್ತಾರೆ. ಏನ್ ಮೇಡಮ್ ಚಿಪ್ಸ್ ತಗೊಂಡು ತಿನ್ಕೊಂಡು ಮತ್ತೆ ಬಂದ್ಬಿಟ್ರಲ್ಲ. ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಈ ದಾಮಿನಿ ಏನಾದ್ರೂ ಅನ್ಕೊಂಡ್ರೆ ಅದನ್ ಮಾಡದೆ ಬಿಡೋದೇ ಇಲ್ಲ ಗೊತ್ತಾ? ಹೇಳಿ ಮೇಡಮ್. ಏನ್ ಕಾಂತು ಮೇಡಮ್ ಗಿಡಮ್ ಎಲ್ಲ ದಾಮು ಅಂತ ಕರಿ ಕಾಂತು. ಅದು ನೀವು ವಯಸ್ಸಲ್ಲಿ ದೊಡ್ಡೋರಲ್ವಾ, ಅದಕ್ಕೆ ಮರ್ಯಾದೆ ಕೊಟ್ಟೆ ಕರಿಬೇಕು. ಹೌದು, ವಯಸ್ಸಲ್ಲಿ ನಿನಗಿಂತ ನಾನ್ ದೊಡ್ಡವಳೆ. ಆದ್ರೂ ನನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅನ್ನೋ ವಿಷಯನ ನನ್ಗೆ ಹೇಳಿದ್ದು ನೀನೇ ಅಲ್ವಾ, ಅದಕ್ಕೆ ನಿನಗೆ ಸ್ವಲ್ಪ ಸಲಿಗೆ ಕೊಟ್ಟಿದ್ದೀನಿ. ಆದ್ರೂ ಪರವಾಗಿಲ್ಲ, ನಿನ್ಗೆ ಹೆಂಗಿಷ್ಟನೋ ಹಂಗೆ ಕರಿಯಪ್ಪ. ಇನ್ನೊಂದು ವಿಷಯ ಗೊತ್ತಾ, ನಿನ್ನ ನನ್ ಪಿ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ನೀವು ಕರಿಯೋದೆ ಚಾ, ನಾನು ಬರೋದೆ ಚಾ. ಕಾಂತು ಜಾಸ್ತಿ ತಲೆ ಕೆಡ್ಸ್ಕೋಬೇಡಪ್ಪ, ಹುಚ್ಚಗೆ ಚಾ ಆಗ್ಬಿಟ್ಟಿಯೇ. ಕಾಂತು ಹೇಳಿದಾಮು ಅಲ್ಲ, ಹೇಳಿ ಮೇಡಮ್. ನಾನು ಚಿಪ್ಸ್ ಅನ್ನ ತಿಂತ ಯಾವ್ಯಾವ ಪೋಸ್ ಕೊಟ್ರೆ ನನ್ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳ್ತೀಯಾ? ಆಯ್ತು ಆಯ್ತು ಆಯ್ತು. ಓ ಸೂಪರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಅದ್ಭುತ ಅದ್ಭುತ. ಓಕೆ, ಇದು ಇಷ್ಟು ದಿವಸ ಎಲ್ಲಿದ್ರಿ ಮೇಡಮ್ ನೀವು? ಅದ್ಭುತ ಅದ್ಭುತ. ಕಾಂತ ಜಾಸ್ತಿ ಹೊಗಳ್ಬೇಡ. ಆಮೇಲೆ ಇದು ಅಯ್ಯೋ ಮಾರ್ಬಲ್ ಸ್ಟೈಲ್ಸ್ ಅಲ್ಲ, ಮಾರ್ಬಲ್ ಸ್ಟೈಲ್. ಬಾಯ್ ಬಾಯ್. ಕಾಂತ ಕಾಂತ. ಅಯ್ಯಯ್ಯೋ, ಈ ಕಾಂತ ಎಲ್ಲೋಗ್ಬಿಟ್ರು? ಓ ಫ್ರೆಂಡ್ಸ್, ನಾನ್ ಕೊಟ್ಟಿದ್ದ ಪೋಸ್ಗೆ ಕಾಂತ ಭ್ರಾಂತನಾಗಿ ಎಲ್ಲೋ ಮಾಯ ಆಗ್ಬಿಟ್ಟ ಅನ್ಸುತ್ತೆ. ಕಾಂತ ಏನ್ರೆ ಕಂಡೋರ್ ಹುಡುಗರ ಮೇಲೆ ಕಣ್ಣು ಹಾಕೋಷ್ಟು ಕೊಬ್ಬ ನಿಮ್ಗೆ? ವೇದಾಂತ ಆದಿತ್ಯ ಸಿಂಗಲ್ ಅನ್ಕೊಂಡು ಮಿಂಗಲ್ ಆಗೋದಕ್ಕೆ ನೋಡಿದ್ರು ಕೊಯ್ಕ್ ಅನ್ಸ್ಬಿಡ್ತೀನಿ. ಇಬ್ರು ಪಾರಿವಾಳಗಳ ಮಧ್ಯೆ ಗೂಬೆ ತರ ಬಂದಿದ್ಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಎಂತ ಜನ್ಮನೇ ನಿಂದು? ಇನ್ನ ನೀನು ನಿನ್ನ ಭಾರಿ ಒಳ್ಳೆಯವಳು ಅನ್ಕೊಂಡಿದ್ದೆ, ಆದ್ರೆ ನಿನ್ ಕಚ್ಚಡೋ ಕಂತ್ರಿ ಬುದ್ಧಿ ಎಲ್ಲ ತೋರ್ಸ್ದಿಯಲ್ಲೇ. ನಿಂಗ್ ಒಳ್ಳೇದಾಗತ್ತಾ? ಪಾರು, ಇವರಿಬ್ರಿಗೆ ಸಾಮಾನ್ಯ ಸಾವು ಬರಲ್ಲ. ಇವ್ರಿಬ್ರಿಗೂ ಬರ್ಬಾರ್ದು ಬರ ಕರೀನಾದ್ರ ಕರ್ದ್ ಸಾಯ.